ಹರ ಹರ ಮಹಾದೇವ್. 1 ಮಂತಿಂದ ಪ್ಲ್ಯಾನ್ ಮಾಡಿ ಫೈನಲ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ತಿಪ್ಪೇಶ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಬ್ಯಾಂಗ್ಳೂರ್ ಟು ಆದಿ ಕೈಲಾಶ್ ಮತ್ತು ಓಂ ಪರ್ವತ್. ಇದು ಅರೌಂಡು 14 days to 12 days ಟ್ರಿಪ್ ಇದು. ಯಾವ ದೇವಸ್ಥಾನ ಅದು? ಮಾರಮ್ಮ ದೇವಸ್ಥಾನ. ನಮ್ಮ ಏರಿಯಾದಲ್ಲೇ ಫಸ್ಟ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟ್ವಿ ಈಗ. ಈ ಜರ್ನಿಯಲ್ಲಿ ನಾವು ಅರೌಂಡ್ 6 states ಮತ್ತು 1 ಕಂಟ್ರಿ ಬಾರ್ಡರ್ ಕ್ರಾಸ್ ಆಗ್ತೀವಿ. ಕಂಟ್ರಿ ಬಂದು ನೇಪಾಳ್. ಮತ್ತು ನಾವು ಫೈನಲಿ ಆದಿ ಕೈಲಾಶ್ ರೀಚ್ ಆಗೋಷ್ಟರಲ್ಲಿ 3000 ಸಮಥಿಂಗ್ ಕಿಲೋಮೀಟ್ರ್ ಕವರ್ ಮಾಡ್ತೀವಿ. ನೋಡಿರಿ ಪ್ರವೀಣನ ಆಧಾರ್ ಕಾರ್ಡ್. ಅಂದಿವೆ ಹಂಗೆ ನಮ್ಮ ಮನೆ ದೇವಸ್ಥಾನ ಹೋಗ್ಬಿಟ್ಟು ಹೋಗೋಣ ಅಂತ ಯೂಟರ್ನ್ ತಗೊತಾ ಇದ್ದೀವಿ. ಔತಿ ನೋಡಿದೆ, ಔತಿ ಲೇಕು. ಅದೇ ಲೈಟಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿತ್ತಲ್ಲ, ಫ್ರೆಶ್ ಫಿಶ್ ಅನ್ನೋದು ಅದು ಇದು ಅಂದ್ಕೊಂಡದೆ. ಇಲ್ಲೇನದು? ಇದೇ ಲೈಟಲ್ಲಿ ಇರೋದು. ಟೆಂಪಲ್ 9 o'clock ಓಪನ್ ಆಗೋದು. ಟೈಮ್ ಸ್ಟಿಲ್ 8:15 ಆಗಿದೆ. ಸೊ ಲೇಟ್ ಆಗುತ್ತೆ ಅಂತ ನಾವು ಆಚೆಯಿಂದ ನಮಸ್ಕಾರ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡೇ 1 ಇವತ್ತು. ನಾವಿವತ್ತು ಡೇ 1ನಲ್ಲಿ ಬ್ಯಾಂಗ್ಳೂರ್ ಟು ಆದಿಲಾಬಾದ್ ರೀಚ್ ಆಗಬೇಕು. ನಾವಿವತ್ತು ಕವರ್ ಮಾಡ್ತಿರೋ ಡಿಸ್ಟೆನ್ಸ್ ಬಂದು 900 kilometers. ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಹೊಸ ಗಾಡಿಗೆ ಏನಕ್ಕೆ ಎಮಿಷನ್ ಟೆಸ್ಟ್ ಕೇಳ್ತಾರಪ್ಪ. 1 year ವರೆಗೆ ಎಮಿಷನ್ ಟೆಸ್ಟ್ ಅವಶ್ಯಕತೆ ಇಲ್ಲ ಶೋರೂಮ್. ಅವ್ರೇನಾದ್ರು ಪೊಲೀಸರು ಇಟ್ಕೊಂಡು ನೀನೇ ಮಾತಾಡೋರ ಹತ್ರ. ಸರ್ ಹೊಸ ಗಾಡಿಗೆ ಎಮಿಷನ್ ಟೆಸ್ಟ್ ಅವಶ್ಯಕತೆ ಇಲ್ಲ ಮಚ್ಚ. ನಮ್ಮ ಜರ್ನಿದು ಸೆಕೆಂಡ್ ಟೋಲ್ ಇದು, ಬಾಗೇಪಲ್ಲಿ ಟೋಲ್. ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ಬಾರ್ಡರ್ನಲ್ಲಿರೋದು. ಟೋಲ್ಗೆ ಆಲ್ಮೋಸ್ಟ್ ಒಂದು 10,000 ಪ್ಲಸ್ ಆಗಿರೋದು. ಆ್ಯನ್ಯುವಲ್ ಪಾಸ್ ರೀಚಾರ್ಜ್ ಮಾಡ್ಕೊಂಡಿದ್ದೀವಿ. 3,200 ಟೋಲ್ಸ್ ಫ್ರೀ ಕೊಡ್ತಾರೆ. ಅದರಲ್ಲಿ ನ್ಯಾಷನಲ್ ಹೈವೇ, ಎಕ್ಸ್ಪ್ರೆಸ್ ಹೈವೇ ಮಾತ್ರ. ಸ್ಟೇಟ್ ಹೈವೇ ಲೆಕ್ಕ ಬರೋಲ್ಲ. ಸ್ಟೇಟ್ ಹೈವೇಗೆ ನಾವು ನಾರ್ಮಲ್ ರೀಚಾರ್ಜ್ ಮಾಡ್ಕೊಂಡು ಕಟ್ಟಾಗುತ್ತೆ. ಅದೇ ಅಲ್ಲ, ಅದೇ ಆಟೋಮೆಟಿಕ್ ತಗೊಂಡು ನೋಡೋ ಇಲ್ಲಿ ತುಪಿ ಆಕ್ಸಿಡೆಂಟು. ಒಳ್ಳೆ ಆನೆ ಹೋದಂಗೆ ಹೋಯ್ತು ಗುರು. ಅನಂತಪುರ ರೀಚ್ ಆದ್ವಿ. ಟೈಮ್ 10:31. ಇನ್ನು ಹೈದ್ರಾಬಾದಿಗೆ ಒಂದು 330 kilometers, 340 ಇರ್ಬೋದು. ಬ್ರೇಕ್ಫಾಸ್ಟ್ ಜಸ್ಟ್ ಮಾಡಿದ್ರಿ.
ಬಿಸಿ ಬಿಸಿ ಇಡ್ಲಿ ಚೆನ್ನಾಗಿತ್ತು. ತಿಪ್ಪೇಶ್ ಅಂತ 11 ಇಡ್ಲಿ ತಿಂದ. ಕಿಯಾ ನಂಬರ್ ಚೆನ್ನಾಗಿತ್ತು ನೋಡು, ನಾಟ್ 5. ನೋಡೋದು ಹೆಂಗ ನೋಡೋದು ಸ್ಟೇರಿಂಗ್ ಈಗ. ಅದು ಮೇಲೆ ಇರಕ್ ಮತ್ತೆ ಅದು ಕಡಪ ಹೊರಗಡೆ ಇರೋದು. We entered Kurnool city, Adilabad. We are going to stay there. ಲಾರಿ ಎಳಿತಾನೆ ಗಾಡಿ ಹೋದ್ರೆ ಆಯ್ತು. ಒಳ್ಳೆ ಬ್ರಿಡ್ಜ್ ನೀರೆಲ್ಲ ಆಯ್ತಲ್ಲ. ಸೈಗಾಗ ನೋಡಲಿ ಇಳ್ಸೋಕ್ಕಾಗಲ್ಲ, ಟ್ರಾಫಿಕ್ ಆಗುತ್ತಿಂದೆ. ಫೋಟೋ ಹಾಕೋಬೋದಾಗಿತ್ತು ಅನಿಸಿ. ಊಟ ಎಲ್ಲಿ ಮಾಡೋಣ? ಮುಂದೆ ಮಾಡೋಣ. ಹೈದ್ರಾಬಾದ್ ಕ್ಲಾಸ್ ಹಾಕ್ಬಿಡೋಣ. ಹೈದ್ರಾಬಾದ್ ಹ್ಞೂ ಮತ್ತೆ ಇನ್ನು ಹೈದ್ರಾಬಾದ್ ಅನ್ಕೊಂತೀನಿ ಅನ್ಸುತ್ತೆ. 1.5 hour. ಏನು ಟೋಲ್ ಹೆಸರು ಇದು? ಗುಡಿಬಂಡ ಟೋಲ್, ಶಾಖಾಪುರ್ ಟೋಲ್ ಪ್ಲಾಜಾ. ವಿಜಯವಾಡ, ವರಂಗಲ್, ವಿಕಾರಾಬಾದ್, ಗಚ್ಚಿಬೌಲಿ, ಮುಂಬೈ, ನಾಗ್ಪುರ್ NH44 ಸ್ಟ್ರೈಟ್ ತಾನೆ. ಮತ್ತೆ ಲೆಫ್ಟು ಅಂತ್ಯಾ? ಇದು ಸೀಟ್ ಬೆಲ್ಟ್ ಇಕ್ಕೊಳ್ಳೋ ನಂದು ಇಕ್ಕೊಳ್ಳೆ. ನಿಂದು ಯಾರು ಕೇಳಲ್ಲ. ಅದೆಲ್ಲ ಹೋಯ್ತದ. ಬಿಡು ನಿನ್ ಬಿಡಲ್ಲ. ನೀನು ಪೊಲೀಸ್ ಅಲ್ಲ ಬಾರಲ್ಲ ಅಪ್ಪ. ನೀನು ನನ್ನ ಹಂಗೂ ಕನ್ಫ್ಯೂಸ್ ಮಾಡ್ತೀಯಲ್ಲ. ಅವನು ವಾಚ್ಮ್ಯಾನ್, ಅವನು ಟೋಲ್ ವಾಚ್ಮ್ಯಾನ್ ಅವನು. ಏನು ಡಬ್ಬ ನನ್ನ ಮಗನ ನೀನು. ಬಿಡು, ನೀನು ಹಾಕೊಂಡು ಫಸ್ಟ್ ನಾನು ಹಾಕೊಬೇಕು. ಮತ್ತೆ ವೈಟ್ ಡ್ರೆಸ್ ಹಾಕೊಂಡವನೇ. ನಾನು ಆಮೇಲೆ ನೋಡ್ತೇನೆ, ಅದಕ್ಕೆ ಬಿಡು ಅಂತ ಹೇಳಿದ್ ನಾನು. ಎಂಟ್ರಿ ಟು ಹೈದ್ರಾಬಾದ್. ಹೈದ್ರಾಬಾದ್ ಮುಗೀತು, ನಾಗ್ಪುರ್ ರೋಡ್ ಎಂಟ್ರಿ. ನೈಟ್ ರೋಡ್ ಇದ್ದಂಗೆ ಐತೆ ಇದನ್ನು. ಈ ಟೋಲಿಂದ ನಮಗೆ ನಾಗ್ಪುರ್ ರೋಡ್ ಸ್ಟಾರ್ಟ್ ಆಗುತ್ತೆ. ಈ ನಾಗ್ಪುರ್ ರೋಡಲ್ಲಿ ನಮಗೆ ಸಿಗುವಂಥ ಸಿಟೀಸ್ ನಿಜಾಮಾಬಾದ್, ನಿರ್ಮಲ್ ಮತ್ತು ಆದಿಲಾಬಾದ್. ನಾವು ಸ್ಟೇ ಆಗ್ತಾ ಇರೋದು ಆದಿಲಾಬಾದ್ ಇವತ್ತು. చూడండి ఇక్కడ చెప్తున్నా చూడండి. ಅವ್ರಿಗೆ ಅರ್ಥ ಆಗಿರುತ್ತೆ, ಅವಾಗ ಕ್ಯಾಮ್ರಾ ನೋಡೋದಿರ್ತಲ್ಲ. ಎಷ್ಟು ಕತ್ಲಾಗ್ಬಿಟ್ಟಿದೆ ನೋಡು. 7 ಗಂಟೆ ಮತ್ತೆ 6:16 ಇನ್ನ. ನಿರ್ಮಲ್ ಸಿಟಿ ನಿಯರ್ ಬೈ ಇದ್ದೀವಿ. ಇಲ್ಲಿಂದ ಇನ್ನೊಂದು 1.5 hour ರೀಚ್ ಆಗ್ತೀವಿ ಆದಿಲಾಬಾದ್. ಇವತ್ತಿಲ್ಲ ಆಲ್ಟು ನಮ್ಮದು ಆದಿಲಾಬಾದ್. ಸೊ ಇಲ್ಲೇ ಐತೆ, ಎಲ್ಲಿದೆ? ಇಲ್ಲೇ 100 ಮೀಟರ್ ಐತೆ. ಇಲ್ಲೇ ಸ್ಟಾರ್ಟ್ ಮೇಲೆನಾ? ಫೈನಲಿ 10:45 ಆಯಿತು ನಾವು ಆದಿಲಾಬಾದ್ ರೀಚ್ ಆಗೋಕ್ಕೆ. ತಿಪ್ಪೇಶ್ ರಿಸೆಪ್ಷನಲ್ಲಿ ಚೆಕ್ ಇನ್ ಮಾಡ್ತಿದ್ದೆ, ನಾನು ಕಾರ್ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ. ನನಗೆ ಕರ್ಡ್ ರೈಸು, ತಿಪ್ಪೇಶ್ಗೆ ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿ ಒಂದೇ. ಇದೇ ನಮ್ಮದು ಫಸ್ಟ್ ಡೇ ಆದಿಲಾಬಾದ್. ಹಾಯ್ ಹೇಳೋ. ಏನೋ ಮಾಡ್ತಾನೆ ಸೈಂಟಿಸ್ಟು. ಏನು ಮಾಡ್ತಾ ಇದೆಯಾ?
ಬ್ಯಾಟ್ರಿ ಚಾರ್ಜ್ ಆಗ್ತದೆ. ಅಷ್ಟರಲ್ಲಿ ಗೋಪ್ರೋಲಿರೋ ವೀಡಿಯೋಸ್ ಎಲ್ಲ ಫೋನ್ಗೆ ಹಾಕ್ಕೊಂಡು ಲ್ಯಾಪ್ಟಾಪ್ಗೆ ಹಾಕ್ಕೊಂಡು ಊಟ ಮಾಡಿ ಮಲಗೋದು. ಸರಿ, ನಾಳೆ ಸಿಗೋಣ. ಡೇ 1 ಬ್ಲಾಗ್ ಇವತ್ತಿಗೆ ಮುಗೀತು. ಬಾಯ್.